ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿಯ ಸ್ಫೋಟ ಆತ್ಮಾಹುತಿ ದಾಳಿಯಲ್ಲ, ಆಕಸ್ಮಿಕ. ಉಗ್ರ ಉಮರ್ ಭಯಭೀತನಾಗಿ ಬಾಂಬ್ ಸ್ಫೋಟ ಉಂಟು ಮಾಡಿದ ಶಂಕಿತನ ಐಇಡಿ ಅಪೂರ್ಣವಾಗಿದ್ದ ಮಾಹಿತಿ. ಬಾಂಬರ್ ಉಮರ್ನ ಬಗ್ಗೆ ಪೊಲೀಸರ ತೀವ್ರ ತನಿಖೆ. ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಉಗ್ರ ಜಾಲದ ಸದಸ್ಯತ್ವ. ಸ್ಫೋಟಕ್ಕೂ ಮೊದಲು ಅಮೋನಿಯಂ ನೈಟ್ರೇಟ್ ಎಕ್ಸ್ಪರಿಮೆಂಟ್. ಪರೀಕ್ಷೆ ಮುಗಿಸಿ ಬರ್ತೀನಿ ಅಂದಿದ್ದ ಬಾಂಬರ್ ಉಮರ್ ಸ್ಫೋಟದ ಬಗ್ಗೆ ಪತ್ನಿಗೆ ಮಾಹಿತಿ ನೀಡಿರುವ ಅನುಮಾನ. ಅನಂತ್ನಾಗ್ನಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವಜಾ ಆಗಿದ್ದ ದುಷ್ಟ. ಮೂರು 1000 ಕೆಜಿ ಸ್ಫೋಟಕಗಳು, 20 ಟೈಮರ್ಗೆ ಸಿದ್ಧತೆ. ಬೃಹತ್ ಯೋಜನೆಗೆ ಕೈ ಹಾಕಿದ್ದ ಸೈತಾನರ ಪಡೆ. ಫರೀದಾಬಾದ್ ಸ್ಕೆಚ್ ಫೇಲ್ ಮಾಡಿದ ಪೊಲೀಸರ ಕಾರ್ಯಾಚರಣೆ. ಕಾರ್ ಸ್ಫೋಟವನ್ನ ಗಂಭೀರವಾಗಿ ಪರಿಗಣಿಸಿದ ತನಿಖಾ ದಳಗಳು. ಸ್ಥಳದಲ್ಲಿ ಎನ್ಐಎ ಎಫ್ಎಸ್ಎಲ್ ಟೀಮ್ನಿಂದ ಮುಂದುವರೆದ ಶೋಧ. ಸ್ಫೋಟದ ಸ್ಥಳದಲ್ಲಿ 42 ಮಾದರಿಗಳ ಸಂಗ್ರಹ. ಇವತ್ತು ಲ್ಯಾಬ್ ಟೆಸ್ಟ್. ದೆಹಲಿ ಸ್ಫೋಟದ ಬೆನ್ನಲ್ಲೇ ದೇಶಾದ್ಯಂತ ಕಟ್ಟೆಚ್ಚರ. ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದ ರಾಷ್ಟ್ರಪತಿ. ವಿದೇಶ ಪ್ರವಾಸದಲ್ಲಿರುವ ದ್ರೌಪದಿ ಮುರ್ಮುಗೆ ಅಮಿತ್ ಶಾರಿಂದ ವಿವರಣೆ. ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರಣಿ ಸಭೆ. ಮೋದಿ ನೇತೃತ್ವದಲ್ಲಿ ಭದ್ರತಾ ಪಡೆಗಳ ಅಧಿಕಾರಿಗಳ ಉನ್ನತ ಮಟ್ಟದ ಮೀಟಿಂಗ್. ದೇಶದ ಭದ್ರತೆ ವಿಚಾರವಾಗಿ ಮಹತ್ವದ ತೀರ್ಮಾನ. ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಘೋಷಣೆ. ಶಾಶ್ವತ ಅಂಗವಿಕಲರಾದವರಿಗೆ 5 ಲಕ್ಷ, ಗಂಭೀರ ಗಾಯಗೊಂಡವರಿಗೆ 2 ಲಕ್ಷ ಪರಿಹಾರ. ನಿತೀಶ್ ಕುಮಾರ್ ಪ್ರಧಾನಿ ಮೋದಿ ಕೊರಳಿಗೆ ಬಿಹಾರ. ಎನ್ಡಿಎಗೆ ಬಹುಪರಾಕ್ ಹೇಳಿದ ಮತದಾನೋತ್ತರ ಸಮೀಕ್ಷೆ. ಅಧಿಕಾರಕ್ಕೇರುವ ಆಸೆಯನ್ನು ಇಟ್ಕೊಂಡಿದ್ದ ಇಂಡಿಯಾ ಕೂಟದ ಕನಸಿಗೆ ಸಮೀಕ್ಷೆಯ ಶಾಕ್. ದಸರಾದಲ್ಲಿ ಸಿಎಂ ಪರವಾಗಿ ಆಡಿದ ಮಾತೆ ಮುಳ್ಳು. ಪಕ್ಷದಲ್ಲಿದ್ದುಕೊಂಡು ಪಕ್ಷಕ್ಕೆ ದ್ರೋಹ ಮಾಡಲ್ಲ. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಸಮಾಧಾನ. ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಅಂತ್ಯ. ಮತ ಎಣಿಕೆ ಕೇಂದ್ರದ ಹೊರಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಶಾಸಕ ನಂಜೇಗೌಡರನ್ನ ಎತ್ತಿ ಕುಣಿದ ಜನ. ಜೈಕಾರ ಕೂಗಿ ಸಂಭ್ರಮ. ಸರ್ಕಾರದ ಆದೇಶ ಗಾಳಿಗೆ ತೂರಿದ ಸಕ್ಕರೆ ಕಾರ್ಖಾನೆ. ರೈತರಿಗೆ 50 ರೂಪಾಯಿ ಕಡಿಮೆ ಹಣ ನೀಡಲು ಮುಂದಾದ ಉಗಾರ ಶುಗರ್ಸ್. ರೈತ ಮುಖಂಡ ಶಶಿಕಾಂತ ಗುರೂಜಿ ನೇತೃತ್ವದಲ್ಲಿ ಪ್ರತಿಭಟನೆ. ಈರುಳ್ಳಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆಗೆ ಪಟ್ಟು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಪ್ರತಿಭಟನೆ. ಈರುಳ್ಳಿ ರಸ್ತೆಗೆ ಸುರಿದು ಕಣ್ಣೀರು ಹಾಕಿದ ರೈತ. ನಾಲ್ಕು ಗಂಟೆಗಳ ಕಾಲ ಲಿಫ್ಟ್ನಲ್ಲಿ ಸಿಲುಕಿ ಪರದಾಟ. 4 ಅಂತಸ್ತಿನ ಕಟ್ಟಡದಲ್ಲಿ ಉಸಿರಾಟಕ್ಕೆ ಮಹಿಳೆ ಒದ್ದಾಟ. ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯಿಂದ ರಕ್ಷಣೆ. ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿರುವುದು ಸಾಬೀತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದ ಮೇಲಾಧಿಕಾರಿಗಳು. ಗಬಸಾವಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಹೇರಿ ಗ್ರಾಮಸ್ಥರ ಆಕ್ರೋಶ. ಧೂಳಿನ ಸುಳಿಯಲ್ಲಿ ರಣರೋಚಕ ಕಾದಾಟ. ಕಾಫಿ ನಾಡಿನಲ್ಲಿ ಹುಚ್ಚೆಬ್ಬಿಸಿದ ಡರ್ಟ್ ಕಾರ್ ರ್ಯಾಲಿ. ನೆರೆದಿದ್ದ ಪ್ರೇಕ್ಷಕರಿಂದ ಶಿಲ್ಲೆ ಚಪ್ಪಾಳೆಗಳ ಸ್ವಾಗತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.